ರಿಕ್ಕಿ ರೈ ಮೇಲೆ ಫೈರಿಂಗ್ ಪ್ರಕರಣ 4 ವಿರುದ್ಧ ಎಫ್ಐಆರ್ ಆಗಿದೆ. ಆದರೂ ಕೂಡ ಒಬ್ಬರನ್ನು ಬಂಧನ ಮಾಡಿಲ್ಲ. ಯಾಕೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಯಾವೊಬ್ಬ ಆರೋಪಿಯನ್ನ ಇನ್ನು ವಶಕ್ಕೆ ಪಡೆದಿಲ್ಲ ಪೊಲೀಸರು. ಪ್ರಕರಣದಲ್ಲಿ A1 ಆರೋಪಿ ರಾಕೇಶ್ ಮಲ್ಲಿ, A2 ಆರೋಪಿ ಅನುರಾಧ ರೈ, ರಿಕ್ಕಿ ರೈ ಅವರ ಚಿಕ್ಕಮ್ಮ, A3 ಆರೋಪಿ ನಿತೇಶ್ ಶೆಟ್ಟಿ, A4 ಆರೋಪಿ ವೈದ್ಯನಾಥನ್. ಈ 4 ಹೆಸರನ್ನ ರಿಕ್ಕಿ ರೈ ಡ್ರೈವರ್ ಎಫ್ಐಆರ್ ಕಾಪಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಪೊಲೀಸರು ಇನ್ನೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಯಾಕೆ ಅನ್ನುವಂಥದ್ದು ಪ್ರಶ್ನೆ ಕಾಡ್ತಾ ಇದೆ. ಪೊಲೀಸರ ಹೇಳಿಕೆಯಲ್ಲೂ ಕೂಡ ಇವರ ಹೆಸರು ಉಲ್ಲೇಖ ಆಗಿಲ್ಲ. 4 ಆರೋಪಿಗಳ ಹೆಸರನ್ನ ರಿಕ್ಕಿ ರೈ ಮೆನ್ಷನ್ ಮಾಡಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ, ಪೊಲೀಸರು ಕೂಡ ಉಲ್ಲೇಖ ಮಾಡಿದ್ದಾರೆ. ಆದರೂ ಕೂಡ ಈ 4 ಅರೆಸ್ಟ್ ಯಾಕೆ ಆಗಿಲ್ಲ, ವಶಕ್ಕೆ ಯಾಕೆ ಪಡೆದಿಲ್ಲ, ವಿಚಾರಣೆಯನ್ನ ಯಾಕೆ ಇನ್ನೂ ಆರಂಭ ಮಾಡಿಲ್ಲ ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇದೆ. ಇನ್ನು ಯಾವುದೇ ಸುಳಿವು ಕೂಡ ಪೊಲೀಸರು ಇದ್ರ ಬಗ್ಗೆ ಬಿಟ್ಕೊಡ್ತಾ ಇಲ್ಲ. ಮೊದಲನೇದಾಗಿ ಎಫ್ಐಆರ್ ಆದ ನಂತರ ಅವರಿಗೊಂದು ನೋಟಿಸನ್ನು ಇಶ್ಯೂ ಮಾಡ್ತಾರೆ. ಆ ನೋಟಿಸ್ ಇವ್ರಿಗೆ ಇಶ್ಯೂ ಆಗಿದೆಯಾ, ಹೌದು ಅನ್ನೋದಾದರೆ ಯಾಕೆ ಇನ್ನೂ ಕೂಡ ಯಾರು ಸ್ಟೇಷನ್ಗೆ ಹೋಗಿಲ್ಲ, ಎಲ್ಲರೂ ಔಟ್ ಆಫ್ ಸ್ಟೇಷನ್ ಅಥವಾ ಇಲ್ಲೇ ಸುತ್ತಮುತ್ತದಲ್ಲಿದ್ದಾರಾ, ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಪೊಲೀಸರ ನಡೆಯ ಮೇಲೆ ಈಗ ಅನುಮಾನಗಳು ಕಾಡ್ತಾ ಇದೆ. ರಿಕ್ಕಿ ರೈ ಸದ್ಯ ಟ್ರೀಟ್ಮೆಂಟಲ್ಲಿದ್ದಾರೆ. ಅವರ ಹೆಲ್ತ್ ರಿಪೋರ್ಟ್ ಇನ್ನೂ ರಿಲೀಸ್ ಆಗಬೇಕು, ಚೇತರಿಸ್ಕೊಳ್ತಾ ಇದ್ದಾರೆ. ಹೀಗಿರುವಾಗ 4 ಮೇಲೆ ಅನುಮಾನ ಇರುವ ಹಿನ್ನೆಲೆಯಲ್ಲಿ ಎಫ್ಐಆರ್ನಲ್ಲಿ ಇವರ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ. A1 ಆರೋಪಿ, A2, A3, A4 ಅಂತ. ಬಟ್ ಒಬ್ಬರನ್ನೂ ಕೂಡ ವಿಚಾರಣೆ ಮಾಡಿಲ್ಲ ಪೊಲೀಸರು. ವೈ? ಇದು ಸಾಕಷ್ಟು ಪ್ರಶ್ನೆಯನ್ನ ಕಾಡ್ತಾ ಇದೆ. ಯಾರ್ದಾದ್ರೂ ರಕ್ಷಣೆಗೆ ಮುಂದಾದ್ರ ಪೊಲೀಸರು ಅನ್ನುವಂಥದ್ದು. ನಿನ್ನೆ ಬೆಳಗ್ಗೆ ಎಫ್ಐಆರ್ ಆಗಿದೆ, 24 ಗಂಟೆ ಆಗಿದೆ ಈ ಘಟನೆ ಅಥವಾ ಪ್ರಕರಣ ನಡೆದು. ಇನ್ನೂ ಕೂಡ ಯಾವೊಬ್ಬ ವ್ಯಕ್ತಿಯ ಬಂಧನ ಆಗಿಲ್ಲ. ಬಂಧನ ಮಾಡಲೇಬೇಕಾ ಅಂದಾಗ ಟೈಮ್ ಇರುತ್ತೆ. ಯಾರ್ದಾದ್ರೂ ಹೆಸರು ಕಾಪಿ ಅಂದರೆ ಒಂದು ಹೆಸರು ಉಲ್ಲೇಖ ಆಗಿದ್ರೆ, ಎಫ್ಐಆರ್ನಲ್ಲಿ ಆಗಿದ್ರೆ, ಅವರಿಗೆ ಒಂದು ಮೊದಲಿಗೆ ನೋಟಿಸ್ ಇಶ್ಯೂ ಕೊಡ್ತಾರೆ. 1-2-3 ದಿನಗಳ ಕಾಲ ಟೈಮ್ ಕೊಡ್ತಾರೆ. ಅದರಲ್ಲೂ ಹೊರಗಿದ್ರೆ, ಔಟ್ ಆಫ್ ಸ್ಟೇಷನ್ ಇದ್ದರೆ, ಬೇರೆ ಸ್ಟೇಟೋ ಬೇರೆ ಕಡೆಯೋ ಇದ್ದರೆ ಬರೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸೊ ಇಲ್ಲಿ ಪ್ರಶ್ನೆ, ಇವರೆಲ್ಲಾದರೂ ಔಟ್ ಆಫ್ ಸ್ಟೇಷನಲ್ಲಿ ಇದ್ದಾರಾ, ಇವ್ರ ಕೈಗೆ ನೋಟಿಸ್ ಇಶ್ಯೂ ಆಗಿದೆಯಾ, ಇದು ಪ್ರಶ್ನೆ ಸದ್ಯಕ್ಕಿರೋದು.